ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಕಂಟಿನ್ಯೂಯೇಷನ್ನೇ ಇದ್ರದ್ದು ವ್ಲಾಗು. ಏನಾಗುತ್ತೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಬೇಗನೆ ಎದ್ದು ರೆಡಿಯಾಗಿದ್ದೀನಿ. ಈಗ ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬೇಗ ಬೇಗ ಮಾಡಿಬಿಟ್ಟು ತಾತಂಗೂ ನೀಡಿ ಲಕ್ಕಿಗೂ ಊಟ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಮತ್ತು ಅಪ್ಪ ಇಬ್ಬರು ಹೋಗ್ತೀವಿ ಹಾಸ್ಪಿಟಲಿಗೆ. ಅಲ್ಲೇನಾಗುತ್ತೆ ಏನೋ ಅಂತ ನಾನು ಫುಲ್ಲು ವೀಡಿಯೋನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಫುಲ್ ವೀಡಿಯೋನ ನೋಡಿ ನಮ್ಮ ಅಕ್ಕಂಗೆ ಯಾವ ಪಾಪು ಆಗುತ್ತೆ ಏನೋ ಅಂತ ಎಲ್ಲ ಕ್ಯೂರಿಯಾಸಿಟಿ ನನಗೂ ಇದೆ, ನಿಮಗೂ ಇರಲಿ. ಕ್ಯೂರಿಯಾಸಿಟಿನ ಹಿಂಗೆ ಇಟ್ಕೊಳ್ಳಿ. ಫುಲ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಪಾಪು ಏನು ಅಂತ ಎಲ್ಲದೂ. ಬನ್ನಿ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ, ಅಷ್ಟು ಟೆನ್ಷನ್ ಆಗ್ತೈತೆ, ಭಯ ಆಗ್ತೈತೆ, ಹೆಂಗೆ ರೆಸ್ಪಾನ್ಸ್ ಮಾಡಲಿ ಅಂತಲೂ ಗೊತ್ತಾಗ್ತಿಲ್ಲ. ಫುಲ್ಲು ತೊದಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮಾತೆಲ್ಲ. ನಮ್ಮ ತಾತ ಫುಲ್ಲು ಟೆನ್ಷನಾಗಿ ರಾತ್ರಿ ವಾಪಸ್ ಬಂದಿದ್ದಕ್ಕೆ ಯಾಕೆ ಬಂದೆ ಏನಾಯ್ತು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೆ, ಟೆನ್ಷನ್ ಮಾಡ್ಕೋಬೇಡ, ಹೋಗ್ತೀನಿ ಇವತ್ತು ಬೆಳಗ್ಗೆ ಅಡ್ಮಿಟ್ ಮಾಡ್ತಾರಂತೆ, ಅಂದರೆ OT ಕರ್ಕೊಂಡು ಹೋಗ್ತಾರಂತೆ ಬೆಳಗ್ಗೆ ಅಂತ ಹೇಳಿ ಸಮಾಧಾನ ಮಾಡಿದ್ದೀನಿ. ಅದಕ್ಕೆ ಆಮೇಲೆ ಹೇಳಿದ್ದೀನಿ ನಿನಗೆ ತಿಂಡಿ ಮಾಡೋಕ್ಕೆ ಬಂದಿರೋದು ನಾನು ಅಂತ. ಹಾಯ್ ಮಾಡು. ಎಷ್ಟು ಕ್ಯೂಟ್ ಅದಾರ ನಮ್ಮ ತಾತ. ಯಾರು ಕಣ್ಣಾಕ್ಬಿಡಿ ಫ್ರೆಂಡ್ಸ್. ಚಿಕ್ಕು ಕರ್ಕೊಂಬಂದ. ಚಿಕ್ಕು ನೀನು ಮಲ್ಕೊಂಡಿದ್ದೆ, ನೀನು ಮಲಗಿದ್ದೆ. ತಿಂಡಿ ತಿನ್ಬಾ, ಆಮೇಲೆ ತಿಂತೀಯಾ. ಮಧ್ಯಾಹ್ನ ಚೈತ್ರ ಚಿಕ್ಕಿ ಮನೆಗೆ ಹೋಗು. ಚೈತ್ರ ಚಿಕ್ಕಿ ಸಾಕಜ್ಜಿ ಮನೆಗೆ ಹೋಗು ಮಧ್ಯಾಹ್ನ. ಈಗಲೇ ಅನ್ನ ಮಾಡಿದ್ರೆ ತಣ್ಣು ಹೋಗತ್ತೆ, ಹೋಗತ್ತಾ. ನಮ್ಮ ಲಕ್ಕಿಗೊಂದು ಊಟ ಹಾಕಿ ನಾವು ಊಟ ಮಾಡಿ ಹೊರಡದೆ. ನಮ್ಮ ತಾತ ಆಮೇಲೆ ತಿಂತಾರಂತೆ. ಇನ್ನು 8 ಗಂಟೆ ಫ್ರೆಂಡ್ಸ್. ಅದಕ್ಕೆ ನಮ್ಮ ತಾತಂಗೆ ಬಿಸಿ ಇರಲಿ ಅಂತ ಬಾಕ್ಸಲ್ಲಿ ಇಟ್ಟೆ. ಮೊಸರು ಬೇಕು, ಏನಕ್ಕರೆ ಆಗಲಿ ನಮ್ಮ ತಾತಂಗೆ ಮೊಸರು ಇರ್ಬೇಕು ನೋಡ್ರಿ. ಬೆಳಗ್ಗೆನೆ ಉಪ್ಪಿಟ್ಟಿಗೂ ಮೊಸರು ತಿನ್ನೋದು ಅಂದರೆ ನಮ್ಮ ತಾತ ಮಾತ್ರ. ಹೆಂಗೈತಪ್ಪ? ಚೂರು ಮೆತ್ತವಾಗೈತಿ, ಪರವಾಗಿಲ್ಲ, ಹೊಟ್ಟೆ ಹೋಗತ್ತ. ಆಮೇಲೆ ಲಕ್ಕಿ ನಮ್ಮ ತಾತಂಗೆ ಬಗ್ಗಲ್ಲ, ಅದಕ್ಕೆ ಅತ್ಲಂಗೆ ನಾನೇ ಊಟಕ್ಕೆ ಹಾಕೋಗ್ಬಿಡ್ತೀನಿ. ನೋಡ್ರಿ ಹೆಂಗೆ ಕಾಯ್ತದನ್. ಸಿಟ್ ಸಿಟ್, ನೋ ನೋ ಗೋ. ನನ್ನ ಮಾತು ಇವನೊಬ್ಬನೇ ಕೇಳೋದು ಫ್ರೆಂಡ್ಸ್. ಚೂರು ಮೆತ್ತಗಾಗಿದೆ. ನಮ್ಮ ತಾತಂಗೆ ಸರಿಯಾಗುತ್ತೆ, ಯಾಕಂದರೆ ಅವ್ರಿಗೆ ಆಗಲಿಲ್ಲ, ಅವರಿಗೆ ಸರಿಯಾಗಂಗೆ ಮಾಡಿದ್ದೀನಿ ನಾನು. ನಾವು ಅಡ್ಜಸ್ಟ್ ಆಗಬೇಕು. ಮಾಡಿದೆ, ಹೋಗ್ತೀನಿ ನಾನು ಒಂದೆ. ತಡೀರಿ ನಮ್ಮ ತಾತಂಗೆ ಹೇಳಿ ಹೋಗೋಣ. ಹೋಗಿ ಬರ್ತೀನಿ. ನಮ್ಮ ಮನೇಲಿ ಎಲ್ಲಿಗಾರು ಹೋಗಬೇಕು ಅಂದರೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು. ಮಲ್ಲಪ್ಪ ಸ್ವಾಮಿ ಆಂಜನೇಯನ ನೋಡಿಕೊಂಡೇ ಹೋಗೋದು. ನಾನು ಇವತ್ತು ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಅಪ್ಪ ಶಿವಮೊಗ್ಗಕ್ಕೆ. 3rd ಫ್ಲೋರ್. ಫೋನ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋ ಬಂದಾನೆ. ಹೋಯ್ ತಿಂಡಿ ತಿನ್ಬರು. ಏನ ಫುಲ್ ಹೈಟೆಕ್ಕು. ಪಾಪದೆಲ್ಲ ಕೇಳಿದ್ದು ಅದು ಇಂಜೆಕ್ಷನ್ ಮಾಡ್ತೀನಿ ಅವ್ರು ಸೇರ್ತಾ ನನಗೆ ಪರವಾಗಿಲ್ಲ. ಇಂಜೆಕ್ಷನ್ನು ರಾತ್ರಿ ಬೇಡ, ಸೆಮಿ ಸ್ಪೆಷಲ್ ಅವ್ರು ಕಾಲಿಲ್ಲ ಕಾಲಿಲ್ಲ. ಇವು ಜನರಲ್ ವಾರ್ಡ್ ಚೆನ್ನಾಗಿ ಕಾಡ್ರಿ, ಇದು ಸೂಪರ್ ಸುಮಾರು ತಿನ್ನಕ್ಕೆ ಮಾಡಿ. ನಿಮಗೆ ಇದು ಸರ್ಜಿ ಮೆಟರ್ನಿಟಿ ಹಾಸ್ಪಿಟಲ್ ಮೇಲೆ ಎಷ್ಟು ಕ್ಲೀನು, ಎಷ್ಟು ಚೆನ್ನಾಗೈತೆ. ನಾನು ನಮ್ಮ ಪಪ್ಪ, ನಾನು ನೆನ್ನೆ ನೋಡಿದ್ದೆ, ನಮ್ಮ ಪಪ್ಪ ಬಂದಿದ್ದೆ ಇವತ್ತಲ್ಲ, ನೋಡ್ತಾ ಇದ್ದೆ. ಚೆನ್ನಾಯ್ತಾ?
ಎಷ್ಟು ಕ್ಲೀನಾಗಿ ಉಡ್ಕೊಂಡಾರಲ್ವಾ. ಚೆನ್ನಾಗಿ ಚಕ್ಕಾಯ್ತು ಲಿಫ್ಟು ನಡ್ಕೊಂಡು ಬರ್ಬೋದು. ಡೈಲಿ ಕಾಲ ಮತ್ತು ಬಟ್ಟೆನೂ ಇಲ್ಲೇ ತೊಳ್ಕೊಂಬೋದು ಹಿಂದೆ. ನಮ್ಮ ಅಕ್ಕನಂತೂ ನೋಡೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್, ಫುಲ್ಲು ಸುಸ್ತಾಗಿದ್ದಾಳೆ, ನೋವು ಯಪ್ಪ. ಹೆಂಗೆ ಹೊಡ್ಬಿಟ್ಟು ನೋಡೋಣ ಎಳ್ನೀರನೀಗ ಎಳ್ನೀರು ಕೊಟ್ಟೋಣ ಅಂತ ಎಳ್ನೀರು ತರಕ್ಕೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಭಾವ. ಆವಾಗಲೇ ತಂದಿದ್ದು ಹುಳಿಯಾಗ್ಬಿಟ್ಟೈತೆ, ಅದಕ್ಕೆ ಈಗ ಬೇರೆ ಕಡೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಸ್ಪಿಟಲಲ್ಲಿ ಸಿಸ್ಟರ್ ಕರ್ತಿದ್ದಾರೆ ಅಂತ ಹೋಗ್ತಾ ಇದ್ದಾರೆ. ಮುಗೀತು, ಇವತ್ತಿಗೆ ಬೇಕಾಗಿದ್ದು ಎಳ್ನೀರು. ನಾವು ಓಡಾಡ ಬಂದೀವಿ ಎಳ್ನೀರು ತಗೊಂಡು. ಫುಲ್ ಗ್ರೌಂಡಿಗೆ ಹೋಗಿದ್ಯಾ? ಮಗ ಹೇಳ್ಕೊಟ್ರದಾ? ಫುಲ್ ಗ್ರೌಂಡಿಗೆ ಹೋಗಿದ್ಯಾ? ಅವರು ನಾವು ಗ್ರೌಂಡಿಗೆ ಹೋಗ್ತಿದ್ವಿ. ಅಯ್ಯೋ ತಡಿ, ಮತ್ತೆ ಹೊರಡುದು ಹತ್ತಿದ್ದೆ ಇದ್ರಾಗೆ ಇದ್ರ ಮ್ಯಾಲ ಹೋಗಮ್ಮಿ ನಾವು. ಏನಮ್ಮ ತಾಯಿ ಬೆಲೆ ನಾರ್ಮಲ್ ಡೆಲಿವರಿ ಆದ್ರನ ಎಷ್ಟು ಅಳ್ತದಾಳೆ ನಮ್ಮ ಅಕ್ಕ, ಗೊತ್ತೇನ ನಿನಗೆ? ನೀನು ಹೇಳ್ಕೊಂಬರ್ತ್ಕಣಮ್ಮ, ಬೇರೆಯವ್ರು ಹೇಳ್ಬೇಕು ನಿನ್ ಧಾರಾಳ ಗುಣನ. ಅವರು ಕಟ್ಕೊಂಡಿರೋ ತಪ್ಪಿಗೆ ಹೇಳ್ತಾರೆ. ಮನದಾಳದ ಮಾತಾನೆ. ನಮ್ಮ ಅಕ್ಕ ಅಂತೂ ಫುಲ್ಲು ಸುಸ್ತಾಗಿದ್ಲು ಫ್ರೆಂಡ್ಸ್, ಫುಲ್ಲು ಸೊಂಟ ಎಲ್ಲ ನೋವಾಗ್ತಿತ್ತು ಅಂತ ಅವಳು ಮಾಡೋದು ನೋಡೇ ವಿಡಿಯೋ ಮಾಡ್ಕೊಳಂಗಾಗಲಿಲ್ಲ ನನಗೆ. ಅಷ್ಟು ಒಂಥರ ನನಗೆ ಅಳು ಬಂದಂಗೆ ಆಗ್ತಿತ್ತು. ಗುರಿಸ್ತೀರ ಬಾಯ್ನ ಕರ್ದಿಲ್ಲ, ಕಾಮಿಡಿ ಮಾಡ್ತೀರ ಫುಲ್ಲು ಟೆನ್ಷನ್ನಾಗಿ ಕುತ್ಕೊಂಡ್ರೆ. ಎದುರಿಸೋದಿವ್ರು ಹಿಂಗೆ ಹೇಳ್ತೀನಿ. ನೀನಲ್ಲ ಕಣಮ್ಮ, ವಿಡಿಯೋ ತೋರಿಸ್ತೀನಲ್ಲಮ್ಮ. ಜ್ಯೋತಿಯೊಂದು ಸ್ಫೂರ್ತಿಯೊಂದು ಗೊತ್ತಾಗಲ್ಲ ನಾನು. ಅದನ್ನು ಅದು ಪ್ರೂಫ್ ಐತಿಲ್ಲಿ, ಅದು ಪ್ರೂಫ್ ಐತಿಲ್ಲಿ. ನಿಂತಿದ್ರು ನಿನ್ನ ಕರ್ಕೊಂಬೋದ್ರು ಖುಷಿಯಿಂದ ಅಷ್ಟೇ. ಊರಿಗೊಬ್ಬ ಅಂತ ಫುಲ್ಲು ಕಾಯ್ತಾ ಇದ್ದಾರೆ ಫ್ರೆಂಡ್ಸ್. ಊಟ ಟೈಮ್ನಾಗ ಈ ಬರಲಿ ಬಿಡಮ್ಮ. ಇನ್ನೊಂದು 1/4 ಗಂಟೆ ಕರಿಬೇಕು. ಚರಿತ್ರೆ ಬೇಕು. ರಸ್ಯ ರಾಮನಗನ ಸೀತಾ ಮನವಸಿ ಸೂಕ್ಷ್ಮ ರೂಪ ಧರಿಸಿ ಹಾನಿಕಾವ ವಿಕಟ ರೂಪದಲ್ಲಿ ನಂತರ ಯಾರನ್ನೂ ಬಿಡ್ತಾ ಇಲ್ಲ. ನಮ್ಮ ಬಾವಂಗೆ ಟೆನ್ಷನ್ನು ವಿತ್ ಎಕ್ಸೈಟ್ಮೆಂಟಾ ಭಯನಾ ಮತ್ತೇನಾಗ್ತೈತಿ? ಒಂಥರ ಆಗ್ತೈತ. ಅವ್ರ ಪರಿಸ್ಥಿತಿಯಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಮಗ ತೋರ್ಸಲಿ ಎಷ್ಟು ಬೇಗ ತಿಂಡಿ ತಂದಿಯಲ್ಲ ಇಲ್ಲಿ ಹೇಳ್ತಿದ್ರು ಬಾಯಿಲಿ. ನಾಚಿಕೆ ಅಂದರೆ ನಾಚಿಕೆ ಫ್ರೆಂಡ್ಸ್. ಚಿಕ್ಕ ಇಲ್ಲಿ ನೋಡ ಚಿಕ್ಕಪ್ಪ. ಚಿಕ್ಕಪ್ಪ ಕಣವಾಗ ಪಾಸ್ ಇರ್ತತೆ. ನಾನು ಚಿಕ್ಕಿ. ಅಪ್ಪನ ತಮ್ಮ. ಇಲ್ಲಿ ನೋಡ ಚಿಕ್ಕೋ, ಹಾಯ್ ಮಾಡು. ಅಯ್ಯ ಡನ್ ಡನ್ ಡನ್. ಅಯ್ಯೋ ಹೇಳಂಗಿಲ್ಲ. ಕೂಳ್ ಚಿಕ್ಕಪ್ಪ. ಹೋಗಿ ಕೇಳಿದ್ರೆ ಬೈತಾರವರು. ಹೋಗಿ ಕೇಳೋದು. ನಮ್ಮಮ್ಮಗೆ ಕಾಯೋದಿಲ್ಲ.
ಆಮೇಲೆ ತಾನೇ ನಾರ್ಮಲ್ಲು. ಹೆಣ್ಮಗು ಆಯ್ತಲ್ಲ. ಫುಲ್ಲು ಟೆನ್ಷನ್ನಾಗಿ ನಮ್ಮ ಭಾವ ಇಲ್ಲಿ ಬಂದು ಫ್ರೆಂಡ್ಸ್ ಆಗಿದ್ದಾರೆ ಇವರಿಬ್ರು. ಇವರಿಗೆ ಗಂಡು ಪಾಪು, ಅವರ ಮಗಂಗೆ ಏನ ಈಗ ಹೇಳ ಇದೆ. ನೆಕ್ಸ್ಟ್ ನಾವೇ ಅದಕ್ಕೆ ಕಾಯ್ತಾ ಇದ್ದೀವಿ. ಇಷ್ಟೊತ್ತು ಕಾದದಕ್ಕೂ ಪಾಪು ಆಯಿತು. ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ಫುಲ್ಲು ಸರ್ಪ್ರೈಸ್ ಆಗಿ ನೋಡಿ ನನ್ನ ವಿಡಿಯೋನ ಕೊನೆ ತನಕ. ಬಾಬಾ ಕಂಗ್ರ್ಯಾಚುಲೇಷನ್ಸ್. ಯಾವ ಪಾಪು ಅಂತ ನಾನು ಆಮೇಲೆ ಹೇಳ್ತೀನಿ. ಯಾವ ಮಾಡಿದೆ ಅಜ್ಜಿ ಆಗ್ಬಿಟ್ಟೆಲ್ಲ ಪಾಪ ತಾತ ಅದೇನ ಖುಷಿಯಾಗಿರೋ ಚಿಕ್ಕು ಹೇಳಿದ್ದು ಉಲ್ಟಾಗೈತಿ ಸಲ ತೋರ್ಸಲ್ಲ. ಪಾಪ ಹೆಂಗೈತೆ ಬಳ್ಳೆಲ್ಲ ಉದ್ದುದ್ದ ನನ್ನಂಗಿರ್ತತೆ. ಪಾಪುನ ಆಮೇಲೆ ಕೊಡ್ತಾರೆ ನೀನು. ನಮ್ಮ ಅಕ್ಕನ ಹತ್ರ ಇನ್ನು ಪಾಪು ಬಂದಿಲ್ಲ. ಬಂದರೆ ಫುಲ್ಲು ಖುಷಿಯಾಗಿರ್ತಾಳೆ ಮಾತ್ರ. ನಿಮ್ಮನ್ನ ಮೀರಿಸ್ತತೆ. ಭಾರಿ ಚುಟಿ ಐತೆ, ಫುಲ್ಲು ಚೂಟಿ ಐತೆ ನಿನ್ನಂಗೆ ನನ್ನಂಗೆ. ಕೊಟ್ಟಾರಾ? 1 ಗಂಟೆ 3 ನಿಮಿಷ ಐತೆ. 1 ಗಂಟೆ 3 ನಿಮಿಷ. ಹಸಿಮೆಣ್ಸಿಕಾಯಿ, ಕೊಬ್ಬರಿ, ಪಾಪನ್ ತೋರ್ಸೋದು ಬೇಡ. ಕಣ್ಣೆಸ್ರು ಬಿಡ್ತಾರೆ ನಮ್ಮ ಪಾಪುಗೆ. ಈ ಪಾಪನ್ ತೋರಿಸ್ತೀವಿ. ಬಂಗಾರಿ ಪಾಪು ತಗೊಂಬರ್ತೀನಿ. ಅಮ್ಮ ಕಾಲಂತ ಕಡೆಗೆ ಹಾಕಮ್ಮ. ನಾನು ನಮ್ಮ ಬಾಬಾ ಏನೇನೋ ತಗೊಂಡೋಗ್ಬೇಕು ಅಂತ ಹೊರಗಡೆ ಬಂದಿದ್ದೀವಿ. ಇವತ್ತು ಬೇರೆ ಗುರುವಾರ. ಸಂಜೆ ಪೂಜೆ ಮಾಡ್ತಾ ಇದ್ದಾರೆ ಸಾಯಿಬಾಬಂಗೆ. ಇಲ್ಲೇ, ಅದು ಸರ್ಜಿ ಹಾಸ್ಪಿಟಲಲ್ಲೇನೆ. ಆರ್ ಯು ಹ್ಯಾಪಿ? ಯಸ್, ಅಬ್ಸಲ್ಯೂಟ್ಲಿ ಹ್ಯಾಪಿ. ಇವರು ಇರ್ಲಿ ತಾಳ್ರಿ, ಕಟ್ ಮಾಡಿಸ್ಕೇನಂತ್ರಿ. ಅವರು ನಮ್ಮ ಭಾವನ ಅಮ್ಮ ಅಜ್ಜಿ ಆಗಿದ್ದಾರೆ ಈಗ. ಖುಷಿ ಆಯ್ತಾ? ಹೇಳು. ಇಷ್ಟು ಬೇಗ ಅಜ್ಜಿ ಅದೇ ಅಂತ ಏನಾದರೂ ಬೇಜಾರಾಯ್ತಾ? ಹೇಳು. ಫುಲ್ ಹ್ಯಾಪಿ. ಫ್ರೆಂಡ್ಸ್, ಈಗ ಯಾವ ಪಾಪು ಅಂತ ಹೇಳೋ ಟೈಮ್ ಬಂದಿದೆ. ನನಗೆ ಮಗಳು ಹುಟ್ಟಿದ್ದಾಳೆ. ನಾನು ಚಿಕ್ಕಿ ಆಗ್ತಾಯಿದ್ದೀನಿ ಅಂತ ನಾನು ತುಂಬ ಖುಷಿಯಾಗಿದ್ದೀನಿ. ಮತ್ತು ನಮ್ಮ ಮನೆಗೆ ಪುಟ್ಟು ಲಕ್ಷ್ಮಿ ಬರ್ತಾ ಇದ್ದಾಳೆ. ನಾವಿಬ್ಬರೂ ಲಕ್ಷ್ಮಿಗಳೇ, ಅದರಲ್ಲಿ ಪುಟಾಣಿ ಲಕ್ಷ್ಮಿ ಬರ್ತಿದ್ದಾಳೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಫುಲ್ಲು ಚೂಟಿ ಚೂಟಿ ಇದ್ದಾಳೆ, ಅಂದರೆ ಸ್ಪೀಡ್ ಇದ್ದಾಳೆ. ಕೈಯೆಲ್ಲ ಹಿಂಗೆ ಮಾಡ್ತಾಳೆ. ಅಲ್ಲವ್ರು ಬಂದವರೆಲ್ಲ ಅದೇ ಹೇಳ್ತಿದ್ರು, ನರ್ಸ್ ಕೂಡ ಹೇಳಿದ್ರು, ಹಿಂಗೆ ಈ ಕಡೆ ಹಾಕಿದ್ದೆ ಅಲ್ಲೇ ಫುಲ್ಲು ಈ ಕಡೆ ಬಂದುಬಿಟ್ಟಿದ್ದಾಳೆ, ಭಾರಿ ಚೂಟಿದ್ದಾಳೆ ನಿಮ್ಮ ಮಗಳು ಅಂತ ನಮ್ಮ ಅಮ್ಮಂಗೆ ಹೇಳಿದ್ರಂತೆ. ನಾನು ಫುಲ್ಲು ಚೂಟಿ ಇದ್ದೆ ಸಣ್ಣವಳಿದ್ದಾಗ. ಮತ್ತು ಕೈ ಎಲ್ಲ ಉದ್ದ ಇದ್ದಾವೆ, ತುಂಬ ಚೆನ್ನಾಗಿದ್ದಾಳೆ. ನಾನು ಹಂಗೆ ಹೇಳೇ ಮಗು ನೋಡೇ ಇರಲಿಲ್ಲ. ಇದೇ ಫಸ್ಟು ನಮ್ಮ ಅಕ್ಕನ ಪಾಪ ನೋಡಿದ್ದು, ಮುಟ್ಟಿದ್ದು. ಆ ಫೀಲೇ ಬೇರೆ ಥರ. ಎಲ್ರಿಗೂ ತುಂಬ ಖುಷಿಯಾಗಿದೆ. ನಮಗೆ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಬಂದಿರೋದ್ರಿಂದ, ಪುಟ್ಟ ಲಕ್ಷ್ಮಿ ಪುಟ್ಟ ಗೌರಿ ಬಂದಿರೋದ್ರಿಂದ ತುಂಬ ಖುಷಿ ಇದೆ. ಏನು ಬೇಜಾರು ಏನೂ ಇಲ್ಲ. ಗಂಡು ಮಗು ಆಗುತ್ತೆ ಅಂತ ಕೆಲವೊಬ್ಬರು ಅಂದ್ಕೊಂಡಿದ್ರು. ಬಟ್ ಏನು ಮಾಡೋಕ್ಕಾಗತ್ತೆ, ಕೊಟ್ಟಿದ್ದನ್ನು ಇಟ್ಕೋಬೇಕು. ಮತ್ತು ನಾವಿದ್ದೀವಲ್ಲ ಇಬ್ಬರು ಹೆಣ್ಮಕ್ಳೇ, ನಮ್ಮ ಥರನೇ ಅವಳು ಒಬ್ಬಳು. ಅವಳು ಚೆನ್ನಾಗಿರ್ತಾಳೆ ನಮ್ಮ ಜೊತೆಗೆ. ನಾನು ಚೆನ್ನಾಗಿ ನೋಡ್ಕೊತೀನಿ ಅವಳನ್ನ. ನಮ್ಮ ಅಕ್ಕನೇ ಪಾಪು ಅಂತಿದ್ದೆ ನಾನು ಅವಳಿಗೆ ಒಂದು ಸಣ್ಣ ಪಾಪು ಬಂದಿತ್ತೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಅಷ್ಟು ಖುಷಿ ಆಗ್ತೈತೆ ನನಗೆ. ನಾನು ಫುಲ್ ಚಿಕ್ಕಿ ಆಗ್ತಿದ್ದೀನಿ ಅಂತಲೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಹೇಗೆ ನೋಡ್ಕೋತೀನಿ ಅವಳನ್ನ ನಾನು ಹೆಂಗೆ ಅವಳ ಜೊತೆ ಹೆಂಗೆ ಟೈಮ್
ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಎಲ್ಲ ನನಗೆ ಫುಲ್ ಈಗಿಂದನೇ ಯೋಚನೆ ಆಗಿಬಿಟ್ಟೈತೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದ್ದಾಳೆ. ನಮ್ಮ ಭಾವನ ಥರ ಕಲರ್ ಇದ್ದಾಳೆ. ಲಕ್ಷಣ ನಮ್ಮ ಅಕ್ಕನ ಥರ ಇದ್ದಾಳೆ. ಅದನ್ನು ವೀಡಿಯೋದಲ್ಲೆಲ್ಲ ತೋರಿಸ್ಬೇಡ, ಫೋಟೋ ಎಲ್ಲ ಹೊಡಿಬೇಡ ಅಂತ ಆಲ್ರೆಡಿ ಎಲ್ಲರೂ ದೊಡ್ಡೋರು ಇದ್ದಾರಲ್ಲ, ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಲ್ಲ. ವೀಡಿಯೋದಲ್ಲಿ ಫೋಟೋನೂ ಅಂದರೆ ಪಾಪನೂ ತೋರಿಸ್ತಾ ಇಲ್ಲ. ಬೇಜಾರಾಗಕ್ಕೆ ಹೋಗ್ಬೇಡಿ, ತೋರಿಸೋ ಟೈಮ್ ಬರುತ್ತಲ್ಲ ತೋರಿಸ್ತೀನಿ. ನಾನು ಬೇಡ ಅಂತಾನೆ ಅಂದ್ಕೊಂಡಿದ್ದೆ. ಅದರಲ್ಲೂ ಇವರು ಇಷ್ಟೊಂದು ಹೇಳಿದ್ಮೇಲೆ ನಾವು ಮಾಡಿದ್ರೆ ಸರಿ ಇರಲ್ಲ. ಮತ್ತು ಆಮೇಲೆ ನನ್ನ ಮೇಲೆ ಬಂದುಬಿಡುತ್ತೆ, ನೀನು ಹಾಕಿದ್ಕೆ ಹಿಂಗಾಯ್ತು, ನೀನು ಮಾಡಿದ್ಕೆ ಹಿಂಗಾಯ್ತು ಅಂತ. ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಬಟ್ ನನ್ನ ಮಗಳು ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಚೂಟಿದ್ದಾಳೆ ಗೊತ್ತಾ, ನಂತರ ನಾನು ಸಣ್ಣವಳಿದ್ದಾಗಿಂದನೂ ಫುಲ್ ಚೂಟಿನೇ ಇದ್ದೆ. ಫುಲ್ ಆ್ಯಕ್ಟಿವ್ ಆಗಿದ್ದೆ ಹುಟ್ಟಿದಾಗ. ನಮ್ಮಮ್ಮ ಹೇಳ್ತಿರ್ತಾರೆ, ಈಗೂ ಹೇಳಿದ್ರು, ಬಟ್ ಯಾರೂ ನಂಬ್ತಿಲ್ಲ. ನಾನೇನು ಮಾಡಲಿ, ಎಲ್ಲರೂ ಅವ್ರ ಮನೆ ಕಡೆ ಹಂಗಿದ್ದಾರೆ ಹಂಗಿದ್ದಾರೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ನನ್ನಂಗಿದ್ದಾಳೆ ಅಂತ ನಾನು ಅಂದ್ಕೊತೀನಿ, ಯಾರು ಅಂದ್ಕೊಳ್ದೆ ಇದ್ರೇನು. ನಮ್ಮ ಅಕ್ಕನೂ ಹೇಳಿದ್ಲು, ನಮ್ಮ ಸೋನು ಹಿಂಗೆ ಚೂಟಿ ಇದ್ಲು, ಅಂದರೆ ಫುಲ್ಲು ಆ್ಯಕ್ಟಿವ್ ಆಗಿದ್ಲು, ಸೋನು ಥರನೇ ಬರ್ತಾಳೆ ಇವಳು ಅಂತ. ಪರವಾಗಿಲ್ಲ, ಸೋನು ಅಂದರೆ ನಾನೇ. ಪರವಾಗಿಲ್ಲ, ಏನಾದರೂ ಆಗಲಿ ನಮ್ಮ ಮನೆಗೆ ಮಗಳು ಬಂದಲ್ಲ ಅಷ್ಟೇ ಸಾಕು. ನೀವು ಇದಕ್ಕೆ ನಮ್ಮ ಪಾಪುಗೆ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಇವತ್ತು ವಾಪಸ್ ಹೋಗ್ತೀನಿ ಅನಿಸುತ್ತೆ. ಇವತ್ತೂ ಬಿಡಲ್ಲ ಇವು ಇರೋಕ್ಕೆ. ಹೋಗ್ತೀನಿ ಅತ್ಲಾಗೆ ಇರೋಕ್ಕೂ ಬಿಡಲ್ಲ ಇಲ್ಲಿ. ಯಾಕೆಂದರೆ ಒಬ್ಬರು ಇಲ್ಲ ಇಬ್ಬರು ಇರ್ಬೋದು. ಅದ್ರಾಗೂ ನಮ್ಮ ಭಾವನಪ್ಪ ಅಮ್ಮನೂ ಇರ್ತಾರೆ ಇಲ್ಲೇ. ಮತ್ತು ನಾನು ಇದ್ದರೆ ಸುಮ್ಮನೆ ಹೆವಿ ಆಗುತ್ತೆ. ಮತ್ತು ಉಳ್ಕೊಳಕ್ಕೆ ಒಳಗಡೆನೂ ಬಿಡಲ್ಲ ಫ್ರೆಂಡ್ಸ್. ಈಗ ನಾವು ಇಷ್ಟೋ ತನಕ ಜನರಲ್ ವಾರ್ಡಲ್ಲಿದ್ವಿ. ಈಗ ಸೆಮಿ ಸ್ಪೆಷಲಿಗೆ ಹೋಗೋಣ ಅಂತ ಅಕ್ಕ ಹೇಳಿದ್ಲು. ಈಗ ನಾವು ಸೆಮಿ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಅಲ್ಲಿ ಇಬ್ಬರು ಮಾತ್ರ ಪೇಷಂಟ್ ಇರ್ತಾರೆ, ಅವ್ರ ಜೊತೆಗೆ ಇಬ್ಬಿಬ್ಬರು ಇರ್ಬೋದಂತೆ. ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಜಾಸ್ತಿ ಜನ ಇರಲ್ಲ ಜನರಲ್ ವಾರ್ಡಲ್ಲಿ, ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತ ನಮ್ಮ ಅಕ್ಕ ಹೇಳಿದ್ಲು ಅಂತ ನಾವು ಶಿಫ್ಟ್ ಆಗ್ತಾಯಿದ್ದೀವಿ. ಬನ್ನಿ, ಇವತ್ತೂ ನನ್ನ ಮನೆಗೆ ಹೋಗ್ತೀನಿ. ಬೆಳಗ್ಗೆ ಬೇಗ ಬರ್ತೀನಿ. ನನ್ನ ಮಗಳನ್ನ ನೋಡೋಕ್ಕೆ ಬರಲೇಬೇಕಲ್ಲ. ಇಷ್ಟು ದಿನ ಕಾದಿದ್ದು ನಾವು ಆರೋಗ್ಯವಾಗಿ ನಾರ್ಮಲ್ ಡೆಲಿವರಿ ಆಗಲಿ ಅಂತ. ನಮ್ಮ ಅಕ್ಕಂಗೆ ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿನೇ ಆಗಿರೋದು. ಅದು ಸಂಧ್ಯಾ ಮೇಡಮ್ಮು ಸರ್ಜಿ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿರೋದು ನಮ್ಮಕ್ಕ. ಇವತ್ತು 7 ಕೇಸ್ ಏನೋ ಇತ್ತು, ಅದರಲ್ಲಿ 3 ಸಿಸರಿಯನ್ ಆಗಿತ್ತು. ನೆಕ್ಸ್ಟೇ ನಮ್ಮಕ್ಕ 4ನೇದು, ಅದು ನಾರ್ಮಲ್ ಆಗಿರೋದು. ಪಾಪ ಫುಲ್ಲು ಅಳ್ತಾ ಇದ್ಲು. ಅವಾಗೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ನನಗೆ ಒಂಥರ ಆಗ್ತಾಯಿತ್ತು, ಅಳು ಬಂದಂಗೆ ಆಗ್ತಿತ್ತು ನನಗೇನೆ. ಅವಳು ಸಂಕಟ ಎಲ್ಲ ನೋಡಿ ಎಷ್ಟು ಕಷ್ಟ ಅಲ್ವಾ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದು ಅಂತ. ಆದರೂ ಇಷ್ಟಪಟ್ಟು ನಾರ್ಮಲ್ ಡೆಲಿವರಿ ಆಗಿ ಇಷ್ಟಪಟ್ಟೋಳೇ ಬಂದಿದ್ದಾಳೆ ಜೀವನಕ್ಕೆ. ನಮ್ಮ ಅಕ್ಕ ಆಮೇಲೆ ಹೇಳ್ತಾಳೆ, ನನಗೆ ಮಗಳೇ ಬೇಕಿತ್ತು. ಇಷ್ಟು ದಿನ ಅಂತೂ ಒಂದಿನಕ್ಕೂ ಹೇಳಿಲ್ಲ ಮಗ ಬೇಕು ಮಗಳು ಬೇಕು ಅಂತ. ಯಾವುದಾದ್ರೂ ಆಗಲಿ ದೇವ್ರು ಕೊಟ್ಟಿದ್ದಾಗಲಿ ಅಂತ ಹೇಳ್ತಿದ್ಲು. ಬಟ್ ಇವಾಗ ನನಗೆ ಮಗಳೇ ಬೇಕಿತ್ತು, ಮಗಳೇ ಆಗಿದ್ದಾಳೆ ಅಂತ ಫುಲ್ ಖುಷಿಯಾಗಿದ್ದಾಳೆ. ಅವಳ ಖುಷಿನೇ ನನ್ನ ಖುಷಿ. ನಮ್ಮ ಭಾವನೂ ಖುಷಿಯಾಗಿದ್ದಾರೆ. ಅವ್ರ ಮನೆ ಕಡೆನೂ ತುಂಬ ಖುಷಿಯಾಗಿದ್ದಾರೆ. ಅವ್ರ ಅಪ್ಪಾಜಿ ಅಂತೂ ಒಂದು 5-6 ದಿನದಿಂದ ಹೇಳ್ತಿದ್ರಂತೆ ಲಕ್ಷ್ಮಿನೇ ಬರೋದು ಅಂತ. ಯಾಕಂದ್ರೆ ಅವ್ರು ಹೇಳ್ದಂಗೆ ಆಗಿಬಿಟ್ಟೈತೆ. ಮತ್ತು ಚಿಕ್ಕು ಸಿಂಹ ಬರ್ತಾನೆ ಅಂತ ಹೇಳ್ತಿದ್ದ. ಅವನಿಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ನಾನು ಯಾವುದಾದ್ರೂ ಪಪ್ಪು ಆಗಲಿ ಅಂತ ಅಕ್ಸೆಪ್ಟ್ ಮಾಡ್ಕೊಳೋ ಥರ ಇದ್ದೆ. ಆದರೂ 1% ಸ್ವಲ್ಪ ಮಗನ ಕಡೆ ಇತ್ತು. ಆದರೂ ಪರವಾಗಿಲ್ಲ, ಮಗಳನ್ನೇ ಮಗ ಅಂದ್ಕೊಂಡು ನಾನು ಸಾಕ್ತೀನಿ. ಚಿಕ್ಕು ಮಾತ್ರ ಫುಲ್ ಅರ್ಟ್ ಆಗಿಬಿಟ್ಟ. ನೋಡೋಣ, ಅವನಿಗೆ ಬರ್ತಾನೆ ಅನಿಸುತ್ತೆ. ಅವನು ಈಗೇನಾದರೂ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಅವನ್ನ, ಬನ್ನಿ. ಮತ್ತು ವೀಡಿಯೋ ಮಾಡೋಕ್ಕೋಸ್ಕರನೇ ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಎಲ್ಲರೂ ನನ್ನೇ ನೋಡ್ತಾರೆ, ಮತ್ತು ಪಾಪುಗಳೆಲ್ಲ ಅಳ್ತಾ ಇರ್ತವೆ, ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಮೇಲೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಚಿಕ್ಕ ಹೊಳ್ತದನೆ ಫ್ರೆಂಡ್ಸ್. ಸಿಂಹ ಆದರೆ ಸಿಂಹ ಹುಟ್ಟಿಲ್ಲ ಅಂತ ಹೇಳ್ತಿದೆ. ಅವ್ರ ಅಜ್ಜಿಗೆ ಒಂದು ಮಾಡೋಣ. ನಮ್ಮ ಮಮ್ಮಿ ಹೇಳ್ತು ಬೆಳಗ್ಗೆ, ಸಿಂಹ ಆದರೆ ಸಿಂಹ ಅದನ್ನ ಚಿಕ್ಕು, ನಮ್ಮಮ್ಮ ಸಿಂಹಿಣಿನೇ ಹುಟ್ಟೋದು ನೋಡ ಅಂತ. ಸೆಮಿ ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಆದ್ವಿ. ಈಗ ಭಾರಿ ಡೀಪಾಗಿ ನೋಡ್ಬೇಡ. ಎಲ್ಲ ಖಾಲಿ ಮಾಡಿದ್ರ ಬುಕ್ಕಾಗ ಏನೈತೆ ಓದ್ತೀವಿ. ಬುಕ್ಕಾಗ ಏನೈತೆ ಅಂತ ಇದಾಗಿತ್ತು ಇವತ್ತಿನ ವ್ಲಾಗ್.
ನಮ್ಮ ಅಕ್ಕಂದು ಡೆಲಿವರಿ ವೀಡಿಯೋಸ್ನ ಸ್ವಲ್ಪ ಕ್ಲಿಪ್ಸ್ನೆಲ್ಲ ನಾನು ಇದ್ರೊಳಗೆ ಹಾಕಿದ್ದೀನಿ. ಪಾಪು ಅಂತ ತೋರಿಸಿಲ್ಲ, ತೋರ್ಸೋಕ್ಕೆ ಬಿಟ್ಟು ಇಲ್ಲ. ನೆಕ್ಸ್ಟ್ ಯಾವಾಗಾದರೂ ಟೈಮ್ ಬಂದಾಗ ತೋರಿಸ್ತೀನಿ ಪಾಪುನು ಕೂಡ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್.